ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆಯಾಗಿ 12 ದಿನ ಆದರೂ ಆರೋಪಿಗಳನ್ನ ಬಂಧಿಸಿಲ್ಲ. ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದಂತಹ ಶಾಸಕಿಯ ಪುತ್ರನ ಬಂಧನ ಆಗಿಲ್ಲ. ದೇವದುರ್ಗ ಶಾಸಕಿಯಾಗಿರುವಂತಹ ಕರೆಮ್ಮ ನಾಯಕ್ ಅವರ ಪುತ್ರ ಹಾಗೆ ಇನ್ನಿತರರು ಸೇರಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದು, ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಆದರೆ ಘಟನೆಯಾಗಿ 12 ದಿನವಾದರೂ ಪೊಲೀಸರ ಕೈಗೆ ಆರೋಪಿಗಳು ಸಿಕ್ಕಿಲ್ಲ. ರಾಜಕೀಯ ಪ್ರಭಾವದಿಂದ ಆರೋಪಿಗಳು ಬಚಾವಾದ್ರ ಇಂಥದ್ದೊಂದು ಮಾತು ಸದ್ಯ ಕೇಳ್ಬರ್ತಾ ಇದೆ. ರಾಜಕೀಯ ಬೆಂಬಲ ಅಥವಾ ಪ್ರಭಾವವನ್ನ ಬಳಸಿಕೊಂಡು ಆರೋಪಿಗಳು ಬಚಾವಾದ್ರ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇದೆ. ದೇವದುರ್ಗ ಶಾಸಕಿಯಾಗಿರುವಂತಹ ಕರೆಮ್ಮ ನಾಯಕ್ ಅವರ ಪುತ್ರ ಹಾಗೆ ಇತರರು ಸೇರಿಸಿಕೊಂಡು ಪೇದೆಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬಂದು 12 ದಿನಗಳಾಯಿತು. ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಂಪ್ಲೇಂಟ್ ದಾಖಲಾಗಿ 12 ದಿನ ಆಯಿತು. ಶಾಸಕಿಯ ಪುತ್ರ ಅನ್ನುವಂಥ ಕಾರಣಕ್ಕಾಗಿ ಏನಾದ್ರೂ ಯಾರದ್ದಾದ್ರೂ ಪ್ರಭಾವ ಅಥವಾ ಕೃಪಾ ಕಟಾಕ್ಷ ಆರೋಪಿಗಳಿಗೆ ಲಭ್ಯವಾಗಿದ್ಯಾ, ಹೇಗೆ? ಖಂಡಿತವಾಗಿಯೂ ವಿದ್ಯಶ್ರೀ, ಯಾಕೆ ಅಂತಂದ್ರೆ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಕೇಸ್ ದಾಖಲಾಗ್ತದಲ್ಲ, ದಾಖಲೆ ಆದ ನಂತರ ಬೇರೆ ಯಾರೇ ಜನಸಾಮಾನ್ಯರಾದ್ರೂ 12 ಗಂಟೆ ಬಿಡೋದಿಲ್ಲ. ಈಗ ಶಾಸಕರ ಪುತ್ರ ಕರೆಮ್ಮ ನಾಯಕ್ ಪುತ್ರ ಏನಿದಾರಲ್ಲ ಸಂತೋಷ್ ನಾಯಕ್ A1 ಆರೋಪಿ ಆಗಿದ್ದಾರೆ. ಅವರ ತಮ್ಮ ತಿಮ್ಮಾರೆಡ್ಡಿ A2 ಆರೋಪಿ ಆಗಿದ್ದಾರೆ. ಹಾಗೇನೆ ಅವರ PAಗಳು ಇಬ್ರು ಮತ್ತೆ ಅವರ ಸಂಬಂಧಿಗಳೆಲ್ಲರೂ JDS ನ ಬೇರೆ ಬೇರೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಹಲ್ಲೆ ಮಾಡಿರ್ತಾರೆ. ಇಷ್ಟು ಜನರ ವಿರುದ್ಧವಾಗಿ ಜಾತಿ ನಿಂದನೆ ಕೇಸ್ ದಾಖಲಾಗಿರ್ತದೆ. ದಾಖಲಾಗಿ 12 ದಿನಗಳು ಕಳೆದರೂ ಸಹ ಈವರೆಗೂ ಅವರ ಬಂಧನ ಆಗಿಲ್ಲ. ಶಾಸಕೀಯ ರಾಜಕೀಯ ಪ್ರಭಾವದಿಂದಾಗಿ ಮತ್ತೆ ಪೊಲೀಸರ ಒಂದು ಸಾಫ್ಟ್ ಕಾರ್ನರ್ನಿಂದಾಗಿ ಇವರು ಆರೋಪಿಗಳ ಪತ್ತೆ ಸಿಗ್ತಾ ಇಲ್ಲ ಅನ್ನೋಂಥದ್ದು ಸದ್ಯಕ್ಕೆ ತಿಳಿದು ಬರ್ತಿರುವಂತಹ ಮಾಹಿತಿ. ಜನಸಾಮಾನ್ಯರಾಗಿದ್ರೆ ಇಷ್ಟೊತ್ತಿಗೆ ಅವರನ್ನ ಯಾರು ಅವ್ರ ಕುಟುಂಬಸ್ಥರು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಯಾರು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಪೊಲೀಸರು ಎಳ್ಕೊಂಬಂದು ಅವರಿಗೆ ಶಿಕ್ಷೆಯನ್ನ ನೀಡ್ತಾ ಇದ್ರು. ಆದ್ರೆ 12 ಗಂಟೆಗಳು ಕಳೆದ್ರು ಸಹ ಇವರಿಗೆ ಅವ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಅಥವಾ ಇನ್ನಿತರ ಕ್ರಮ ಆಗದೆ ಇರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರಲ್ಲಿ ಪೊಲೀಸರ ವೈಫಲ್ಯನೂ ಸಹ ಎದ್ದು ಕಾಣ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್. ಅವೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.